ಕೆ. ಸತ್ಯನಾರಾಯಣರವರ ಜೈಲಿನಿಂದ ಹೊರಬಂದ ಇಲಿ. ಜನನಾಯಕಿ ಜಯಮ್ಮನು ಅವರನ್ನು ಅವರ ವಿರೋಧಿಗಳು ಒಂದಲ್ಲ ಒಂದು ಕೇಸ್ ಹಾಕಿ, ಒಂದರ ಮೇಲೆ ಇನ್ನೊಂದು ಕೇಸ್ ಹಾಕಿ ಜೈಲಿಗೆ ಅಟ್ಟುವುದರಲ್ಲಿ ಯಶಸ್ವಿಯಾದರು. ಯಾವ ಕೇಸು ಕೊನೆಗೆ ನಿಲ್ಲುವುದಿಲ್ಲ, ಜಾಮೀನು ಕೂಡ ಒಂದಲ್ಲ ಒಂದು ಹಂತದಲ್ಲಿ ಸಿಕ್ಕೇ ಸಿಗುತ್ತಿತ್ತು ಎಂಬುದು ಕೂಡ ವಿರೋಧಿ ಪಾಳೆಯದವರಿಗೆ ಗೊತ್ತಿದ್ದರೂ ಜಯಮ್ಮನವರಿಗೆ ಕೆಲವು ದಿನಗಳ ಮಟ್ಟಿಗಾದರೂ ಸರಿಯೇ ಜೈಲುವಾಸ ರುಚಿಯನ್ನು ತೋರಿಸಬೇಕೆಂಬ ಛಲ ಕೂಡ ತೀವ್ರವಾಗಿತ್ತು. ಆಕೆಗೆ ನಾನಾ ರೀತಿಯ ರೋಗಗಳಿದ್ದರಿಂದ ದೇಹ ತುಂಬ ರಕ್ತ ಮಾಂಸದ ಬದಲು ಔಷಧಿ ಪುಡಿ ಮಾತ್ರೆಗಳೇ ತುಂಬಿದ್ದರಿಂದ ಸಾರ್ವಜನಿಕರೆಲ್ಲ ಅನುಕಂಪ ವ್ಯಕ್ತಪಡಿಸಿದರೂ ಏನೂ ಮಾಡಲು ಸಾಧ್ಯವಾಗಲಿಲ್ಲ. ತೀರ ಹಾಕಿ ಅನುಯಾಯಿಗಳು ಪಾರ್ಥಸಾರಥಿ, ಕಪಾಳೇಶ್ವರ, ಶ್ರೀನಂದಿ, ಬೃಹದೇಶ್ವರ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪ್ರಾರ್ಥನೆಗಳನ್ನು ಸಲ್ಲಿಸಿದರು. ಕೆಲವರು ಸಮುದ್ರ ತೀರದಲ್ಲಿ ಡೇರೆ ಹಾಕಿ ಉಪವಾಸವನ್ನು ಮಾಡಿದರು, ಅಹೋರಾತ್ರಿ ಭಜನೆಗಳನ್ನು ಮಾಡಿದರು. ಇದೆಲ್ಲದಕ್ಕೂ ವಿರೋಧಿ ಪಾಳೆಯದವರು ಕೊಟ್ಟ ಉತ್ತರವೆಂದರೆ, ಆಕೆ ಅಧಿಕಾರದಲ್ಲಿದ್ದಾಗ ನಾವು ಕೂಡ ತುಂಬ ರೋಸಿ ಹೋಗಿದ್ದೇವೆ ಎಂದು. ಜೈಲಿಗಟ್ಟುವುದು ಮಾತ್ರವಲ್ಲ, ಜೈಲಿನಲ್ಲಿ ಯಾವ ಕೋಣೆಯಲ್ಲಿ ಇರಬೇಕು ಎಂಬುದನ್ನು ಕೂಡ ಆಯ್ಕೆಯನ್ನು ಮಾಡಿದರು ಜಾರ್ಜ್. ಕೋಟೆಯ ಬೆಟ್ಟದ ಮೇಲೆ ತುತ್ತ ತುದಿಯಲ್ಲಿ ಒಂದು ಕಿರುಕೋಣೆ ಇತ್ತು. ಬ್ರಿಟಿಷರ ಕಾಲದಲ್ಲಿ ರಾಜದ್ರೋಹ ಮಾಡಿದವರನ್ನು ಆ ಕಿರುಕೋಣೆಯಲ್ಲಿ ಇಡುತ್ತಿದ್ದರು. ಕೋಟೆಗೆ ಕಿಟಕಿಗಳು ಇರಲಿಲ್ಲ, ಒಂದು ಕಿರುಬಾಗಿಲು ಮಾತ್ರ ಇತ್ತು. ಅದು ಕೂಡ ತುಕ್ಕು ಹಿಡಿದ ಒಂದು ಬಾಗಿಲು. ಒಳಗಡೆ ಒಂದು ಕಲ್ಲು ಬೆಂಚು ಕೂಡ ಇರಲಿಲ್ಲ. ಒಂದು ಈಚಲು ಸಪ್ಪೆ ಕತ್ತಿಯೆಲ್ಲ ಹೊರಬಂದಿರುವ ದಿಂಬು, ಶಿಲಾವಾರದ ಲೋಟ, ತಟ್ಟೆ. ಮಲಮೂತ್ರ ವಿಸರ್ಜನೆಗೂ ಕೂಡ ಜೈಲು ಸಿಬ್ಬಂದಿಯನ್ನು ಅವಲಂಬಿಸಬೇಕಾಗಿತ್ತು. ಊಟ ತಿಂಡಿ ನೀರು ಕೂಡ ಅಷ್ಟೇ. ಮನಸ್ಸಿಗೆ ಬಂದಾಗ ಒಂದಷ್ಟು ನೀಡುವರು, ಅದು ಕೂಡ ಬಾಗಿಲು ತೆರೆದು ನೀಡಬೇಕು. ಬಾಗಿಲು ತೆರೆದು ಬಾಗಿಲ ಹತ್ತಿರ ತಟ್ಟೆ ಬಟ್ಟಲುಗಳನ್ನು ಇಟ್ಟು ಹೋಗಿಬಿಡುವರು. ಅನ್ನ ಸಾಂಬಾರು, ಒಂದೆರಡು ತರಕಾರಿ ಹೋಳು. ಅದನ್ನು ಅಷ್ಟನ್ನೂ ಕೊಡಲು ಕೂಡ ವಿರೋಧಿಗಳಿಗೆ ಮನಸ್ಸಿರಲಿಲ್ಲ. ಆದರೂ ನ್ಯಾಯಾಲಯ ಜಯಮ್ಮನವರ ವಕೀಲರ ಕೋರಿಕೆಗೆ, ಅನಾರೋಗ್ಯದ ವಿವರಗಳಿಗೆ ಸ್ಪಂದಿಸಿ ಪರಿಸ್ಥಿತಿ ಬಿಗಡಾಯಿಸದಂತೆ ಊಟ ತಿಂಡಿ ಸರಬರಾಜು ಮಾಡಬೇಕೆಂದು, ಆ ಬಗ್ಗೆ 3 ದಿನಕ್ಕೊಮ್ಮೆ ಜೈಲಧಿಕಾರಿ ಕೋರ್ಟಿಗೆ ಮುಚ್ಚಳಿಕೆ ನೀಡಬೇಕೆಂದು ಆದೇಶವಿತ್ತು. ಜಯಮ್ಮ ಊಟ ತಿಂಡಿಯನ್ನು ಮೂಸಲು ಕೂಡ ಹೋಗುತ್ತಿರಲಿಲ್ಲ. ಆದರೆ ಸಾರ್ವಜನಿಕರಿಗೆ ಕೋರ್ಟ್ ಪತ್ರಿಕಾ ಪ್ರಕಟಣೆಯ ಮೂಲಕ ತಿಳಿಯುತ್ತಿದ್ದ ವಿವರಗಳ ಪ್ರಕಾರ ಜಯಮ್ಮ ಊಟ ತಿಂಡಿ ಮಾಡಿಕೊಂಡು, ಭಗವದ್ಗೀತೆ ಓದಿಕೊಂಡು ಆರೋಗ್ಯವಾಗಿದ್ದಾರೆ ಎಂದು. ಇಂತಹ ಕಷ್ಟದ ದಿನಗಳಲ್ಲಿಯೂ ಜಯಮ್ಮನವರಿಗೆ ಸಂಗಾತಿಯಾಗಿ ಒದಗಿ ಬಂದದ್ದು ಸುಮಾರು ಒಂದು ದಪ್ಪ ಇಲಿ. ಹೆಗ್ಗಣ ಅಲ್ಲ, ಸುಂಡಿಲಿಯೂ ಅಲ್ಲ. ಈ ರೀತಿ ಅದು ಎಲ್ಲಿಂದಲೋ ಬಂತು. ಏಕೆಂದರೆ ಈ ಮೊದಲು ಅದಕ್ಕೆ ಜಯಮ್ಮನ ಪರಿಚಯ ಇರಲಿಲ್ಲ. ಬಂದು ಕೋಣೆ ತುಂಬ ಹರಿದಾಡಿದಾಗ, ನೆಗೆದಾಡಿದಾಗ ಜಯಮ್ಮ ಕೊಂಚ ಹೌಹಾರಿದ್ದು, ಅಸಹ್ಯಪಟ್ಟುಕೊಂಡಿದ್ದು ನಿಜ. ಒಂದೆರಡು ಸಲ ಲೊಚ್ಚಗೊಟ್ಟಿದ್ದರು, ಬೆದರಿಸಿದರು. ಅದೇನೂ ಹೆದರಲಿಲ್ಲ, ಎಲ್ಲೂ ಹೋಗಲಿಲ್ಲ. ತನ್ನ ಪಾಡಿಗೆ ತಾನು ಓಡಾಡಿಕೊಂಡು, ಕರಕರ ಶಬ್ದ ಮಾಡಿಕೊಂಡು ಸಮಗ್ರವಾಗಿತ್ತು. ಜಯಮ್ಮನು ಕೂಡ ಬಾಲ್ಯದಿಂದ ಸಮಗ್ರನೇ ತಾನೆ. ಒಂದೆರಡು ಸಲ ಇಲಿಯು ಜಯಮ್ಮರವರನ್ನು ಊಟದ ತಟ್ಟೆ ಬಟ್ಟಲಿಗೆ ಬಾಯಿ ಹಾಕಿತ್ತು, ಮೂಸಿ ನೋಡಿತು. ನಿಜ, ಅದೇನೋ ಅನಿಸಿತೋ, ಅಸಹ್ಯವಾಯಿತೋ, ಮತ್ತೆ ತಟ್ಟೆ ಹತ್ತಿರ ಬರಲಿಲ್ಲ. ಜಯಮ್ಮನು ಇಲಿಯ ಬಗ್ಗೆ ಉದಾಸೀನರಾಗಿದ್ದು ನಿಜ. ಆದರೆ ಇಲಿಯ ಸಮಯ ಸಂದರ್ಭ ಅರ್ಥವಾಯಿತೆಂದು ಕಾಣುತ್ತದೆ. ಅರ್ಥವಾದರೂ ತಾನೇ ಏನು ಮಾಡಬಲ್ಲದು. ಜಯಮ್ಮನಿಗೆ ಕಂಪನಿ ಕೊಡಲು, ಸಾಂತ್ವನ ಹೇಳಲು ಎನ್ನುವಂತೆ ಜಯಮ್ಮನವರ ಮುಂದೆ ಕೂರುವುದು, ಕಣ್ಣು ಪಿಳಿಪಿಳಿ ಬಿಡುವುದು, ಮೂತಿಯನ್ನು ಆ ಕಡೆ ಈ ಕಡೆ ತಿರುಗಿಸುವುದು. ಒಂದೆರಡು ಸಲ ಊಟದ ತಟ್ಟೆಗೆ ಬಟ್ಟಲನ್ನು ಕೂಡ ಎಳೆದು ತಂದು ಆಕೆಯ ಮುಂದೆ ಇಟ್ಟಿತ್ತು. ಅದರ ಕುಕ್ಕುಲಾತಿ ಒತ್ತಾಸೆ ಕಂಡು ಜಯಮ್ಮನಿಗೆ ತಾನಿದ್ದ ಸ್ಥಿತಿಯಲ್ಲಿ ಮುಖದಲ್ಲಿ ಒಂದು ಒಣನಗೆಯೂ ಎಳೆಯೂ ಮೂಡಿತು. ದಿನ ಕಳೆದಂತೆ ಜಯಮ್ಮನಿಗೂ ಇಳೆಯದ ಕಂಪನಿ ಸಾಂಗತ್ಯ. ಒಂದೆರಡು ದಿನ ಆದ ಮೇಲೆ ಅದರ ನುಣುಪಾದ ಮೈಯನ್ನು ಸವರಲು ನೋಡಿದರು.
ಕೊಸರಿಕೊಂಡಿತ್ತು. ಆದರೂ ಒಳಗಡೆ ಇಷ್ಟವಾಯಿತೆಂದು ಕಾಣುತ್ತದೆ. ಮತ್ತೆ ಮತ್ತೆ ಹತ್ತಿರ ಬರುತ್ತಿತ್ತು. ಒಂದೆರಡು ಸಲ ತೊಡೆಮಂಡಿಯ ಹತ್ತಿರ ಬಂದು ಮತ್ತೆ ಸವರಿದರು. ಈ ಸಲ ಇಷ್ಟವಾಯಿತೆಂದು ಕಾಣುತ್ತದೆ. ಪಿಳಿಪಿಳಿ ಕಣ್ಣು ಬಿಡುತ್ತಾ ಜಯಮ್ಮನ ಕಡೆ ನೋಡಿದ ಹಾಗೆ ಆಯಿತು. ಹಾಗೆ ನೋಡುತ್ತಿದ್ದಾಗ ಒಂದೆರಡು ಸಲ ಇಲಿಯ ದೃಷ್ಟಿಯು ಜಯಮ್ಮನ ದೃಷ್ಟಿಯ ಒಂದಾಗುತ್ತಿದ್ದವು. ಹಾಗೆ ದೃಷ್ಟಿ ಮೆಲನವಾದಾಗ ಜಯಮ್ಮ ಕಣ್ಣಲ್ಲಿ 1,000,000 ಸೆಕೆಂಡ್ ಮಿಂಚು ಮುಳುತ್ತಿತ್ತು ಎಂದು ಇಲಿಗಾಗಲಿ ಜಯಮ್ಮನಿಗಾಗಲಿ ಹೇಗೆ ಗೊತ್ತಾಗಬೇಕು? ಜಯಮ್ಮನ ಮೇಲೆ 10 ಕೇಸುಗಳನ್ನು ಹಾಕಲಾಗಿತ್ತು. ಹಾಕಬೇಕು ಅಂದುಕೊಂಡು ಇನ್ನೂ ಕೇಸುಗಳಿದ್ದವು. ಒಂದು ಕೇಸಲ್ಲಿ ಇವತ್ತು ಜಾಮೀನು ಸಿಕ್ಕಿದರೆ ತಕ್ಷಣವೇ ಇನ್ನೊಂದು ಕೇಸು ಜಡಿಯಲಾಗುತ್ತಿತ್ತು. ಹಾಗಾಗಿ ಕೊನೆಗೂ ಆಕೆಗೆ ಜಾಮೀನು ಸಿಕ್ಕಿ ಜೈಲಿನಿಂದ ಹೊರಗಡೆ ಬಂದಾಯಿತು. ಎಲ್ಲವೂ ಹೊತ್ತಿಗೆ ಒಂದು 8-10 ದಿನಗಳಾಯಿತು. ಜಾರ್ಜ್ ಕೋಟೆಯ ಬೆಟ್ಟದ ಸುರಂಗವಾಸ ಕೊನೆಗೂ ಮುಗಿಯಿತು. ಜಯಮ್ಮನ ಪಕ್ಷದ ಅಭಿಮಾನಿಗಳು ಕೋಟೆ ಬೆಟ್ಟದ ಹತ್ತಿರ ತುಂಬಿಕೊಂಡು ವಿಪರೀತ ಗಡಿಬಿಡಿ, ಗಜಿಬಿಜಿ, ಹಲ್ಲೆ, ಸಭೆ, ನಿಷ್ಠೆಯ ಪ್ರದರ್ಶನ, ಉರುಳು ಸೇವೆ. ಇಂತಹ ದಿನ, ಇಂತಹ ಮುಹೂರ್ತದಲ್ಲಿ ಜೈಲಿನಿಂದ ಹೊರಬರಬೇಕೆಂದು ಜ್ಯೋತಿಷಿಗಳು ಹೇಳಿದ್ದರಿಂದ ಆ ದಿನ ಆ ಮುಹೂರ್ತಕ್ಕೆ ಮುಂಚೆ ಬರಲು ಒಳ್ಳೆಯದೆಂದರು. ಜಯಮ್ಮನವರು ಇಲ್ಲಿಗೆ ಮಾತನಾಡಲು ಬರದಿರಬಹುದು. ಮನುಷ್ಯರ ಭಾಷೆಯ ವರ್ಣಮಾಲೆ ಗೊತ್ತಾಗದಿರಬಹುದು. ಆದರೆ ಕರುಳಿನ ಭಾಷೆ, ಕಣ್ಣಿನ ಭಾಷೆ ಎಂಬುದು ಕೂಡ ಗೊತ್ತಿರುತ್ತಲ್ಲದೆ. ಜಯಮ್ಮನಿಗೂ ಇಲಿಯ ಬಯಕೆ ಹೆಚ್ಚಾಯಿತು. ಅದಕ್ಕೂ ಸಲಿಗೆ ಧೈರ್ಯ ಬಂತು. ಜಯಮ್ಮನಿಗೆ ಕೊಟ್ಟಿದ್ದ ಈಚಲು ಚಾಪೆಯ ಅಂಚಲು ಕಡಿಯುತ್ತಿದ್ದ ಕರಕರ ಶಬ್ದವನ್ನು ಮಾಡುತ್ತಿತ್ತು. ಜಯಮ್ಮ ಕೂಡ ಒಂದೆರಡು ಸಲ ಲಹರಿ ಬಂದಾಗ ಅದರ ಬಾಲವನ್ನು ಹಿಡಿಯಲು ನೋಡಿದರು. ಮೂತಿಯ ಹತ್ತಿರವಿದ್ದ ಕೂದಲು ಎಳೆಯನ್ನು ಹಿಡಿಯಲು ನೋಡಿದರು. ಹಿಡಿದೇ ಬಿಟ್ಟರು ಎನ್ನುವಾಗ ಇಲಿ ಹುಸಿಮಸಿನಿಂದ ಜಂಘನೆ ನೆಗೆದಂತೆ ಮಾಡಿ ಮತ್ತೆ ಒಂದೆರಡು ನಿಮಿಷದೊಳಗೆ ಅವರ ಮುಂದೆ ಕುಳಿತು ಓಡಾಡಿ ಅವರಿಂದ ಅಂಗಚೇಷ್ಟೆಯನ್ನು ಬಯಸಿದರು. ಸುತ್ತಿತ್ತು. ಸುಮಾರು 15-20 ವರ್ಷಗಳಿಂದ ಜಯಮ್ಮನವರು ಯಾರನ್ನೂ ಮುಟ್ಟಿರಲಿಲ್ಲ. ಅವರನ್ನು ಕೂಡ ಯಾರೂ ಮುಟ್ಟಿರಲಿಲ್ಲ. ವೈದ್ಯರು, ದಾದಿಯನ್ನು ಬಿಟ್ಟರೆ ಮುಟ್ಟುವಷ್ಟು, ಮುಟ್ಟಿಸಿಕೊಳ್ಳುವಷ್ಟು ಯಾರೊಬ್ಬರೂ ಅವರ ಹತ್ತಿರ ಹೋಗುತ್ತಿರಲಿಲ್ಲ. ತೀರ ಸಮೀಪ ಬಂದದ್ದು, ಮುಟ್ಟಿಸಿದರೆ ಸಿಗುವಂತಿದ್ದು ಮುಟ್ಟಬೇಕು ಅನಿಸಿತು. ಈ ಇಲಿಯನ್ನು ಮಾತ್ರ ಜಯಮ್ಮನಿಗೆ ಗೊತ್ತಾಗದ ಹಾಗೆ, ಜೈಲು ಸಿಬ್ಬಂದಿಗೂ ಗೊತ್ತಾಗದ ಹಾಗೆ ಇಲಿಯು ಜಯಮ್ಮನವರ ಜೊತೆ ಹೊರಟು ಬಿಟ್ಟಿತು. ಪಕ್ಷದ ಕಾರ್ಯಕರ್ತರ, ಅಭಿಮಾನಿಗಳ ನೂಕುನುಗ್ಗಲಿನ ಸಂದರ್ಭದಲ್ಲಿ ಇಲಿಯನ್ನು ಯಾರು ಗಮನಿಸುತ್ತಾರೆ? ಜಯಮ್ಮನನ್ನು ಸರ್ವಾಲಂಕಾರ ಮಾಡಿದ ಟ್ರ್ಯಾಕ್ಟರ್ ಮೇಲಿಟ್ಟ ಪಲ್ಲಕ್ಕಿಯಲ್ಲಿ ಕೂರಿಸಿಕೊಂಡು ಮೆರವಣಿಗೆಯಲ್ಲಿ ಕರೆದೊಯ್ಯಬೇಕೆಂದು ಉದ್ದೇಶವಿತ್ತು. ಅಷ್ಟೇ. ಇಲ್ಲಿ ಟ್ರ್ಯಾಕ್ಟರ್ ಏರಿ ಪಲ್ಲಕ್ಕಿಯ ಕೆಳಗೆ ಕುಳಿತುಕೊಂಡಿತ್ತು. ತೋಟದ ಬಂಗಲೆ ಸೇರಿದಾಗಲೂ ಯಾರಿಗೂ ಗೊತ್ತಾಗದ ಹಾಗೆ ಒಳಗೆ ಪ್ರವೇಶಿಸಿತು. ಜಯಮ್ಮನ ಅಭಿಮಾನಿಗಳು ಅವತ್ತು ಬಂಗಲೆಯಲ್ಲಿ ವಿಶೇಷ ಹೋಮ ಹವನ ಪೂಜೆಗಳನ್ನು ಏರ್ಪಡಿಸಿದ್ದರು. ಇದೆಲ್ಲದ ಗಡಿಬಿಡಿ ಮುಗಿದು ಜಯಮ್ಮ ಮಂಚದಲ್ಲಿ ಕೊರಗಿಕೊಂಡು ತುಂಬ ಊದಿಕೊಂಡಿದ್ದ ಮಂಡಿಯನ್ನೆಲ್ಲ ಕರೂರಿನಿಂದ ತಂದಿದ್ದ ಹರಳೆಣ್ಣೆಯನ್ನು, ಕರಿಬೇವಿನ ಸೊಪ್ಪಿನ ಪುಡಿಯನ್ನು ಸೇರಿಸಿ ಉಜ್ಜಿಕೊಂಡು ನೇವಿಕೊಳ್ಳುತ್ತಿದ್ದಾಗ ಇಲಿಯು ಎದುರಿಗೆ ಪ್ರತ್ಯಕ್ಷವಾಯಿತು. ಅದಕ್ಕೂ ಏನೋ ಸಂಭ್ರಮ, ಗಡಿಬಿಡಿ. ಅದು ಹರಿದಾಡುವ ಶೈಲಿ ಒಂದು ನೃತ್ಯದಂತೆ ಇತ್ತು. ಎಷ್ಟೋ ವರ್ಷಗಳ ನಂತರ ಜಯಮ್ಮ ಮನಾಂಬ ಮುಖ ತುಂಬ ನಕ್ಕರು. ಇಲಿಯನ್ನು ಬಾಬಾ ಎಂದು ಕರೆದರು. ಬಾಳದೆ ತುಂಟಾಟ ಮಾಡಿದಾಗ ಜಯಮ್ಮ ಮಂಡಿಯ ಪಾದದ ನೋವನ್ನು ಮರೆತು ಅದರ ಹಿಂದೆ ಓಡಿ ಹಿಡಿದು ಮುದ್ದು ಮಾಡಲು ಹೋದಾಗ ಮತ್ತೆ ನುಟುಚಿಕೊಂಡಿತ್ತು. ಮುಂದಿನದೆಲ್ಲ ಕೊಂಗ ಸೀಮೆಯಲ್ಲಿ ಎಲ್ಲರಿಗೂ ಗೊತ್ತಿರುವ ಕಥೆಯಾದ್ದರಿಂದ ಇಲ್ಲಿ ಕೂಡ ಒಂದೆರಡು ಸಾಲುಗಳಲ್ಲಿ ಮುಗಿಸಬಹುದು. ಇಲ್ಲಿಯೂ ಜಯಮ್ಮನವರ ಬಂಗಲೆಯಲ್ಲಿ ವಾಸ ಮಾಡಲು ಪ್ರಾರಂಭಿಸಿತು. ಪಕ್ಷದ ಪದಾಧಿಕಾರಿಗಳ ಸಚೇತಕರ ಪರಿಚಯವಾಯಿತು. ದಿನದ್ದಕ್ಕೂ ನಡೆಯುವ ಮೀಟಿಂಗ್ಗಳ ನಡುವೆ ಕೂಡ ಹೆದರಿಕೊಳ್ಳದೆ, ಸಂಕೋಚ ಪಟ್ಟುಕೊಳ್ಳದೆ, ಎಲ್ಲರ ಕಾಲಿಗೂ ತೊಡರಾಡುತ್ತಾ, ಆದರೆ ಯಾರನ್ನೂ ಕಚ್ಚದೆ ಹರಿದಾಡಿಕೊಂಡು ನಲಿದಾಡಿಕೊಂಡಿತು. ಕಾಲ ಕೂಡಿ ಬಂದಾಗ ಜಯಮ್ಮ ಮತ್ತೆ ಮುಖ್ಯಮಂತ್ರಿಯಾದರು. ಕೋರ್ಟ್ನಲ್ಲಿದ್ದಾಗ ಎಲ್ಲ ಕೇಸುಗಳು ಕೂಡ ಅವರ ಪರವಾಗಿ ತೀರ್ಮಾನವಾದವು. ಇಲ್ಲಿಯೂ ಕೂಡ ನಾಯಕಿ ಜೊತೆ ಬಡ್ತಿ ಪಡೆದು
ಬುಲೆಟ್ ಪ್ರೂಫ್ ಕಾರ್ನ ಸೀಟ್ನ ಕೆಳಗಡೆ ಕುಳಿತುಕೊಂಡು ಸಚಿವಾಲಯಕ್ಕೆ ಹೋಗುತ್ತಿತ್ತು. ಅಮ್ಮ ಕಡತ ವಿಲೇವಾರಿ ಮಾಡಿದರೆ ಇಲಿಯು ಹರಿದಾಡುತ್ತಾ, ನೆಗೆದಾಡುತ್ತಾ, ಕಿಚಕಿಚ ಶಬ್ದ ಮಾಡುತ್ತಾ ರಾಜಯೋಗವನ್ನು ಆರಂಭಿಸಿತು.